ಮುಳಬಾಗಿಲು ನಂಗಲಿ ಮುದಿಗೆರೆ ಕ್ರಾಸ್ ಬಳಿ ಆರ್ಎಂ ಇಂಟರ್ನ್ಯಾಷನಲ್ ಶಾಲೆಗೆ ಭೇಟಿ ನೀಡಿದ ಎಡತೊರೆ ಯೋಗಾನಂದೇಶ್ವರ ಸ್ವಾಮಿ ಮಠದ ಗುರುಗಳಾದ ಶ್ರೀ ಬ್ರಹ್ಮಾನಂದ ಭಾರತಿ ಮಹಾಸ್ವಾಮಿಗಳು ಅದ್ದೂರಿಯಾಗಿ ಬರಮಾಡಿಕೊಂಡ ಶಾಲೆಯ ಮುಖ್ಯಸ್ಥರು ರಾಘವೇಂದ್ರ ಮತ್ತು ಶಿಕ್ಷಕರು, ವಿದ್ಯಾರ್ಥಿಗಳು ಹಾಗೂ ಶ್ರೀ ವರಸಿದ್ಧಿ ವಿನಾಯಕ ಭಜನೆ ಭಕ್ತ ಮಂಡಳಿ. ಈ ಸಂದರ್ಭದಲ್ಲಿ ಗುರುಗಳು ಆಶೀರ್ವಚನ ಮಾಡಿದರು.
ನಮಃ ಪಾಮರೇತರ ಪ್ರಧಾನ ಬಂಧವೇ ಕಾಲಭೀತ ವಿಪ್ರಭಾಲ ಪಾಲತೆ ನಮಃ ಶಿವಾಯ ಶಿವಾಯ ಮೂಲ ಕಾರಣಾಯ ಕಾಲ ಕಾಲತೆ ಪಾಲತೆ ನಮಃ ಶಿವಾಯ ತವಸ್ತು ಮುಖ್ಯದಾನ ಹೇತವೇ ನಮಃ ಶಿವಾಯ ದುಷ್ಟ ದೈತ್ಯ ಕೇತವೇ ನಮಃ ಶಿವಾಯ ಸೃಷ್ಟಿ ರಕ್ಷಣಾಯ ಧರ್ಮ ಸೇತವೇ ನಮಃ ಶಿವಾಯ ಹಸ್ತಮೂರ್ತಯೇ ವೃಷೇಂದ್ರ ಕೇತವೇ ನಮಃ ಶಿವಾಯ ಆಪದದ್ರಿಭೇದಟಂಕ ಹಸ್ತತೆ ನಮಃ ಶಿವಾಯ ಪಾಪಹಾರ ದಿವ್ಯ ಸಿಂಧುಮಸ್ತತೆ ನಮಃ ಶಿವಾಯ ಪಾಪದಾರಿಣೇ ಮಸ್ತತೆ ನಮಃ ಶಿವಾಯ ಪಾಪದೋಷಗಂಧದ ಪ್ರಶಸ್ತತೆ ನಮಃ ಶಿವಾಯ ವ್ಯೋಮಕೇಶ ದಿವ್ಯ ಭವ್ಯ ರೂಪತೆ ನಮಃ ಶಿವಾಯ ಹೇಮಮೇದಿನಿ ಧರೇಂದ್ರ ಚಾಪತೆ ನಮಃ ಶಿವಾಯ ಅನವೃದ್ಧರಾಪತೆ ನಮಃ ಶಿವಾಯ ಬ್ರಹ್ಮಮಸ್ತಕಾವಲಿ ನಿಬದ್ಧತೆ ನಮಃ ಶಿವಾಯ ಜಿನ್ಮಗೇಂದ್ರ ಕುಂಡಲ ಪ್ರಸಿದ್ಧತೆ ನಮಃ ಶಿವಾಯ ಬ್ರಹ್ಮಣೇ ಪ್ರಣೀತ ವೇದ ಪದ್ಧತೆ ನಮಃ ಶಿವಾಯ ಜಿನ್ಮಕಾಲ ಕಾಂತಿ ಚಾಕಚಕ್ಯ ವರ್ಮಣೆ ನಮಃ ಶಿವಾಯ ಸಾಮಜ ಸುರಂಗಲಬ್ಧ ಚರ್ಮಣೆ ನಮಃ ಶಿವಾಯ ಶಿವಾಯ ಚಿನ್ಮಯೈಕರೂಪ ದೇಹಧಾರಿಣೆ ನಮಃ ಶಿವಾಯ ಮನ್ಮನೋರಥಾವಪೂರ್ತಿಕಾರಿಣೆ ನಮಃ ಶಿವಾಯ ಸನ್ಮನೋಗತಾಯ ಕಾಮವೈರಿಣೆ ನಮಃ ಶಿವಾಯ ಯಕ್ಷರಾಜ ಬಂಧವೇ ದಯಾಲವೇ ನಮಃ ಶಿವಾಯ ದಕ್ಷಪಾಣಿ ಶೋಭಿಕಾಂಚನಾಲವೇ ನಮಃ ನಮಃ ಶಿವಾಯ ಪೂರ್ವದೇವನಾಶ ಸಂವಿದಾಯಿನೇ ನಮಃ ಶಿವಾಯ ಸದೋಕ ಭಕ್ತಿತೋಪಿ ಭಕ್ತ ಪೋಷಿಣೆ ನಮಃ ಶಿವಾಯ. ಮ್ಯಾಮ್ ಓದ್ನಲ್ಲಿ ಚೆನ್ನಾಗಿ ಮಾರ್ಕ್ಸ್ ಬರ್ತಾಯಿತ್ತು ಈ ನಡುವೆ, ಅದರಿಂದ ನನಗೆ ಅಂದ್ಕೊಂಡೆ ಇದರಿಂದನೇ ಬಂತು ಅಂತ. ಚೆನ್ನಾಗಿ ಓದ್ತಿದ್ದೀನಿ ನಡುವೆ, ಇದರಿಂದನೇ ಅಂತ ಗೊತ್ತಾಯ್ತು ನನಗೆ. ದಿವ್ಯವಾದ ಶ್ಲೋಕ, ಅದನ್ನು ಹೇಳೋದ್ರಿಂದ ದೇವರ ಅನುಗ್ರಹ ನಮಗೆ ಲಭಿಸುತ್ತದೆ. ಒಳ್ಳೇದಾಗ ದೇವರ ಅನುಗ್ರಹ ಸಿಗುತ್ತೆ, ಅದರಿಂದ ಚೆನ್ನಾಗಿ ಓದ್ಬೋದು. ಓದೋದ್ರಿಂದ ನಮಗೆ ಜ್ಞಾನ ಸ್ವಲ್ಪ ಹೆಚ್ಚಾಗುತ್ತೆ. ಎಲ್ಲರಿಗೂ ನಮಸ್ತೆ. ಇದನ್ನು ಓದೋದ್ರಿಂದ ನನಗೆ ದೇವರ ಮೇಲೆ ಭಕ್ತಿ ಬಂತು, ನನಗೆ ಒಂದು ಪಾಸಿಟಿವ್ ಎನರ್ಜಿ ಬಂದಂಗಾಯ್ತು. ಧನ್ಯವಾದಗಳು. ಈ ಶಿವಪಂಚಾಕ್ಷರಿ ನಕ್ಷತ್ರಮಾಲಾ ಸ್ತೋತ್ರ ಇದು ತುಂಬಾ ಒಂದು ವಿಶಿಷ್ಟವಾದಂತಹ ಒಂದು ಭಕ್ತಿಯನ್ನು ಕೊಡುವಂಥದ್ದು. ಇದರಿಂದ ಮಕ್ಕಳಿಗೆ ಸಂಪೂರ್ಣ ಜ್ಞಾನ ಲಭಿಸುತ್ತೆ ಮತ್ತು ಉಚ್ಚಾರಣೆ ಆಗುತ್ತೆ. ಅದರಿಂದ ಮಕ್ಕಳು ಚೆನ್ನಾಗಿ ಓದಿ ವಿದ್ಯಾಭ್ಯಾಸದಲ್ಲಿ ಮುಂದುವರಿಯಲು ಸಹಕಾರಿ ಆಗುತ್ತೆ.
ಮತ್ತು ನಮ್ಮ ಆಶಾ ಮೇಡಮ್ನವರು ಬಂದು ಈ ಒಂದು ಸ್ತೋತ್ರಗಳನ್ನು ಹೇಳ್ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಈ ಒಂದು ಚಿಕ್ಕ ಮಾತುಗಳನ್ನು ಮುಗಿಸುತ್ತಿದ್ದೆ. ಗಳಿಗೆ ನಮಸ್ಕರಿಸುತ್ತಾ, ಗುರುಗಳೇ, ನಮ್ಮ ನಂಗ್ಲಿ ಗ್ರಾಮದಲ್ಲಿ ನಾವು ಮಹಿಳಾ ಭಕ್ತ ಮಂಡಳಿ ಅಂತ ಹೇಳ್ಬಿಟ್ಟು ಪ್ರಾರಂಭ ಮಾಡ್ಕೊಂಡ್ವಿ. ಮೊದಲಿಗೆ 50 ಜನ ಮಹಿಳೆಯರು ಇದ್ದು ಮೊದಲಿಗೆ ಲಲಿತ ಸಹಸ್ರನಾಮ, ವಿಷ್ಣು ಸಹಸ್ರನಾಮ ಎಲ್ಲ ಪಾರಾಯಣ ಮಾಡ್ಕೊತಾ ಇದ್ವಿ. ಮತ್ತೆ ಆಶಾ ಮೇಡಮ್ ಅವರ ಪರಿಚಯ ಆದಮೇಲೆ ಸುಮಾರು ಸ್ತೋತ್ರಗಳ ಪಾರಾಯಣ ಮಾಡ್ತಾ ಇದ್ವಿ. ಈ ಸ್ತೋತ್ರಗಳ ಪಾರಾಯಣ ಅಂತಂದ್ರೆ ನಮ್ಮದೇ ಆಗಿರ್ತಕ್ಕಂಥ ಕಂಠದಲ್ಲಿ ನಾವು ಹೇಳ್ತಾ ಇದ್ವಿ. ಹಾಗಿದ್ರೂ ಸ್ತೋತ್ರ ಪಾರಾಯಣ ಆಗತ್ತೆ. ಆದರೆ ಅವರು ವಿಶೇಷವಾಗಿ ಇದನ್ನ ಈ ರೀತಿನೇ ಹೇಳಬೇಕು ಅಂತಕ್ಕಂತಹ ನಿಟ್ಟಿನಲ್ಲಿ ರಾಗಬದ್ಧವಾಗಿ ಹೇಳ್ಕೊಟ್ಟಾಗ ನಿಜವಾಗ್ಲೂ ಅದರಲ್ಲಿರ್ತಕ್ಕಂಥ ಅರ್ಥಗರ್ಭಿತವಾಗಿರ್ತಕ್ಕಂತಹ ಆ ಪದಗಳ ಗುಚ್ಛ ಅಂತಕ್ಕಂಥದ್ದು ನಮಗೆ ತುಂಬಾಗಿ ಚೆನ್ನಾಗಿ ಮೂಡಿ ಬಂತು. ನಾವು ಯಾವಾಗ್ಲೂ ಸಹ ಆಶಾ ಮೇಡಮ್ ಅವ್ರಿಗೆ ಚಿರಋಣಿಯಾಗಿ ಇರ್ತೀವಿ. ಹಾಗೇನೇನೆ ಈ ಪಾರಾಯಣಗಳಿಂದ ಮನುಷ್ಯನಲ್ಲಿ ಒಂದು ದೈವತ್ವ ಅಂತಕ್ಕಂಥದ್ದು ಚೆನ್ನಾಗಿ ಮೂಡತ್ತೆ. ಅಷ್ಟೇ ಅಲ್ಲ, ಮನುಷ್ಯನಲ್ಲಿರ್ತಕ್ಕಂಥ ಅಹಂಕಾರ, ದುರ್ಬುದ್ಧಿ ಇವೆಲ್ಲ ಕೂಡ ಸಹ ಹೋಗತ್ತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ, ನನ್ನ ಭಾವನೆ ಆಗಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಈ ಸ್ತೋತ್ರ ಪಾರಾಯಣಗಳಿಂದ, ಈ ಸಹಸ್ರನಾಮಗಳಿಂದ ಎಷ್ಟೋ ನಾನು ಕಲ್ತಿದ್ದೀನಿ, ಇನ್ನೂ ಕಲಿಬೇಕು. ನಾನು ಒಂದು ಕುಂಬಳಕಾಯಲ್ಲಿ ಸಾಸಿವೆ ಕಾಳಷ್ಟು ಕೂಡ ನಾನು ಕಲ್ತಿಲ್ಲ. ಇನ್ನೂ ಕಲಿಯೋದು, ಸಾಧನೆ ಮಾಡ್ತಕ್ಕಂಥದ್ದು ಜಾಸ್ತಿ ಇದೆ. ನಮ್ಮ ನಂಗ್ಲಿ ಗ್ರಾಮದಲ್ಲಿ ಸುಮಾರು ಮಹಿಳೆಯರಿಂದ ನನಗೆ ಸ್ವಲ್ಪ ಅವಕಾಶ ಕೊಟ್ಟಿರ್ತಕ್ಕಂತಹ ಎಲ್ರಿಗೂ ಕೂಡ ಸಹ ಧನ್ಯವಾದಗಳನ್ನ ತಿಳಿಸ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಸ್ವಾಮಿಗಳಿಗೆ ಅನುವಂತಿಸಿ ಆಶೀರ್ವದಿಸಿದ ಶ್ರೀ ಮಠದ ಹಿರಿಯ ಗುರುಗಳಾದ ಶ್ರೀ ಶ್ರೀ ಶಂಕರ ಭಾರತಿ ಮಹಾಸ್ವಾಮಿಗಳಿಗೆ ಮತ್ತು ಇಲ್ಲಿ ಆಗಮಿಸಿದ ಶ್ರೀಮಠದ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ಶಿರಸ ಸಾಷ್ಟಾಂಗ ಪ್ರಣಾಮಗಳೊಂದಿಗೆ ಶಾಲೆಯ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಜೈ ಹಿಂದ್.
ಗ್ರಾಮೀಣ ಪರಿಸ್ಥಿತಿಯಲ್ಲಿ ಎಲ್ಲರೂ ಹೇಳುವಂತಾಗಿ ಸಣ್ಣದೇ ದಕ್ಷಿಣಾಮೂರ್ತಿ ಅಷ್ಟೇ ಇಷ್ಟ ಒಂದೇ ಸಾಕು. ಆಯ್ತು ದೊಡ್ಡವರೆಲ್ಲರೂ ಕಲೀಲಿ. ಆಯ್ತು ಗುರುಗಳು ಆಯ್ತು. ಇದು ಏನಾಗುತ್ತೆ ಅಂದ್ರೆ ಎಲ್ಲ ಶಾಲೆಗೂ Thank you.